ಯಾರು ಎಂ ಬಿ ಪಾಟೀಲ್ರು ಹೇಳ್ತಾ ಇದ್ದಾರೆ, ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ ಅಂದರೆ ಇದೊಂಥರ ಶಾಕಿಂಗ್ ಸರ್ ನಮಗೆ. ಇದು ತುಂಬ ಶಾಕಿಂಗು. ಈಗ ಕೃಷ್ಣ ಬೈರೇಗೌಡರ ವಿಚಾರದಲ್ಲಿ ಅದು ಸಹಜವಾಗಿ ನಡೆದೋಗಿದೆಯೇನೋ ಅಂತ ಅಂದ್ಕೊಂಡು, ಮುನಿಯಪ್ಪನವ್ರ ವಿಚಾರದಲ್ಲಿ ಅವ್ರು ಕೇಳಿದ್ದೊಂದು ಕೊಟ್ಟಿದ್ದೊಂದು ಅದು ಮಾಮೂಲು ನಡೆಯುತ್ತೆ ಅಂತ ಅಂದ್ಕೊಂಡು, ಬಟ್ ಎಂ ಬಿ ಪಾಟೀಲರ ಖಾತೆಯಲ್ಲಿ ಪ್ರಮುಖವಾಗಿರುವ ಐಟಮ್ ಅದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಬರೋದು, ಬೇರೆ ದೇಶಗಳಿಂದ ದೊಡ್ಡ ದೊಡ್ಡ ಉದ್ಯಮಿಗಳು ಬಂದು ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು, ಆಮೇಲೆ ಅವ್ರಿಗೆ ಜಮೀನು ಕೊಡೋದು, ಆಮೇಲೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲೇ ಆ ಕಮಿಟಿಲೇ ಅಪ್ರೂವಲ್ ಆಗುತ್ತೆ, ಅದೆಲ್ಲ ಆಗುತ್ತೆ. ಆದರೂ ಕೈಗಾರಿಕಾ ಇಲಾಖೆಯಿಂದ ಮಹತ್ವದ ಈ ಇನ್ವೆಸ್ಟ್ಮೆಂಟ್ ಇದನ್ನು ತೆಗೆದು NRI ಡಿಪಾರ್ಟ್ಮೆಂಟ್ ಅಂತ ಹೊಸದಾಗಿ ಕ್ರಿಯೇಟ್ ಮಾಡೋಕ್ಕೆ ಏನು ಹೊರಟಿದ್ದಾರೆ, ಅದಕ್ಕೆ ಕೊಡೋ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ಅನ್ನುವ ಆಘಾತಕಾರಿ, ಯಾರಿಗೆ ಅಂದರೆ ಕೈಗಾರಿಕಾ ಇಲಾಖೆಗೆ ಆಘಾತಕಾರಿಯಾದ ಸುದ್ದಿ ಈಗೀಚೆ ಬಂದಿರತಕ್ಕಂಥದ್ದು. ಎಂ ಬಿ ಪಾಟೀಲ್ ಅವರು ಭಾಳ ಸ್ಟ್ರಾಂಗಾಗಿ ಕಂಡೆಮ್ ಮಾಡಿದ್ದಾರೆ ಅಂತ ಅದನ್ನು. ಆಮೇಲೆ ಸಬ್ ಕಮಿಟಿ ಮಾಡಿಬಿಟ್ಟಿದ್ದಾರೆ ಆಗಲೇ, ಅದನ್ನು ಇಂಡಸ್ಟ್ರಿ ಡಿಪಾರ್ಟ್ಮೆಂಟಿಂದ ತೆಗಿಬೇಕಾ ಬೇಡವಾ ಅಂತ. ಈ ಗ್ಲೋಬಲ್ ಇನ್ವೆಸ್ಟ್ಮೆಂಟ್ಸ್ ಇದೆಯಲ್ಲ, ಆ ವಿಭಾಗವನ್ನು ತೆಗೆದು NRI ಡಿಪಾರ್ಟ್ಮೆಂಟಿಗೆ ಕೊಡಬೇಕು, NRI ಇಲಾಖೆಗೆ ಕೊಡಬೇಕು ಅಂತ. ಈ ಅನಿವಾಸಿ ಭಾರತೀಯರೇ ಅವರೇ ಕೊರಗ್ತಾ ಇದ್ದಾರೆ ಸರ್. ಅವ್ರಿಗೆ ಪಾಪ ಅವ್ರದ್ದೇ ನೂರಾರು ಕಷ್ಟಗಳು, ಅವರ ಕಷ್ಟಗಳನ್ನು ಪರಿಹರಿಸೋಕೆ ಆ ಇಲಾಖೆ ಮಾಡ್ತಾ ಇದ್ದಾರೆ, ಅಥವಾ ಬೇರೆ ಬೇರೆ ಏನು ಪರ್ಪಸ್ಸಿಗೆ ಮಾಡ್ತೀರಾ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಆಕಾಂಕ್ಷಿ ನಾಯಕರು, ಕಾಂಗ್ರೆಸ್ನ ಸುಪ್ರೀಂ ಲೀಡರ್, ಅವರು ಕೂಡ ಒನ್ ಆಫ್ ದ ಸುಪ್ರೀಂ ಲೀಡರು, ಹಿರಿಯ ನಾಯಕರು, ಅವರ ತಟ್ಟೆಗೆ ಕೈ ಹಾಕುವ ಇದ್ರ ಹಿಂದೆ ಏನಿದೆಯೋ ಗೊತ್ತಿಲ್ಲ. ಆಮೇಲೆ ಕ್ಯಾಬಿನೆಟ್ ನೋಟಲ್ಲಿ NRI ಇಲಾಖೆ, ಅನಿವಾಸಿ ಭಾರತೀಯರ ಇಲಾಖೆ ಮಾಡಬೇಕು ಅಂತ ಇತ್ತಂತೆ. ಆಮೇಲೆ ನೋಟ್ ಟಿಪ್ಪಣಿ ಇತ್ತಲ್ಲ, ಅಡಿಷ್ನಲ್ ಆಗಿ ಇದನ್ನು ಸೇರಿಸ್ಕೊಂಡು ತಗೊಂಡೋಗಿದ್ರಂತೆ. ಅವಾಗ ಅದನ್ನು ನೋಡಿ ಅಲ್ಲೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನೋ ಪ್ರಿಯಾಂಕ್ ಖರ್ಗೆ ಅವರು ಎಲ್ಲ ಇದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೊರಟ್ರಂತೆ. ಇಲ್ಲ, ಅದು ಹೈಕಮಾಂಡಿಂದ ಬಂದಿದೆ, ರಾಹುಲ್ ಗಾಂಧಿಯವರ ಇದು ಹಾಗೆಲ್ಲ ಹೇಳಿದ್ರಂತೆ. ಇಂಡಸ್ಟ್ರಿಯಲ್ ಡಿಪಾರ್ಟ್ಮೆಂಟಲ್ಲಿ ಮೇಜರ್ ಒಂದು ಪ್ರಮುಖ ಭಾಗ ಅಂದರೆ ಇದು ಗ್ಲೋಬಲ್ ಇನ್ವೆಸ್ಟ್ಮೆಂಟು. ಇದನ್ನು ನೀವು ಎಂ ಬಿ ಪಾಟೀಲರಿಂದ ಏನೋ ಕಸ್ಕೊಂಡು ಈಗೇನೋ ಆರತಿ ಕೃಷ್ಣ ಅವ್ರನ್ನೇನೋ ಅಲ್ಲಿ ಮಾಡೋಕ್ಕೆ ಅಂತ ಹೊರಟಿದ್ದಾರಂತೆ. ಅದು ಪರೋಕ್ಷವಾಗಿ ಮುಖ್ಯಮಂತ್ರಿಗಳು ತಾವೇ ಇಟ್ಕೊಳ್ಳುವ ಪ್ರಯತ್ನ ಅಂತ ಅನಿಸ್ತಾ ಇದೆ. ಅದು ಆ ಖಾತೆನ ಸಬ್ ಕಮಿಟಿ ಮಾಡಿಬಿಟ್ಟಿದ್ದಾರೆ. ಸಬ್ ಕಮಿಟಿಗೆ ಶಿಫಾರಸ್ ಮಾಡ್ತದೆ, ಇದು ಇಲ್ಲಿರಬೇಕಾ ಇಲ್ಲಿರಬೇಕಾ ಅಂತ. ನನಗೆ ಇನ್ನೊಂದು ಏನು ಅನ್ನಿಸ್ತಾ ಇದೆ ಅಂದರೆ, ಅಲ್ಲಿ IDD ಅಂತ ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ, ಕೈಗಾರಿಕೆ ಇಲಾಖೆಗೆ ಅಟ್ಯಾಚ್ ಆಗಿ IDD, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದೆ. ಅದು ಭಾಳ ಮೇಜರು. ಈ ಏರ್ಪೋರ್ಟ್ಗಳು, ಈ ಪೋರ್ಟ್ಗಳು, ಇದೆಲ್ಲ ಅದರ ವ್ಯಾಪ್ತಿಗೆ ಬರ್ತದೆ. ಹಾಗಾಗಿ ಅದನ್ನೇನಾರು ಈಗ BDA ಜೊತೆಗೆ BMRDA ಎಲ್ಲ ಇದೆಯಲ್ಲ, ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಈ BMRDA BDA ಇದೆಯಲ್ಲ, ಅದೇ ಥರ ಅದಿದೆ, IDD ಇದೆ. ಈ IDD ಮೇಲೆ ಏನಾರ ಕಣ್ಣಿಟ್ಟು ಈ ಡಿಸ್ಕಷನ್ ಶುರುವಾಗಿದೆಯಾ, ಅದು ನನಗೆ ಡೌಟ್ ಇದೆ. ಯಾಕೆ ಅಂತ ಹೇಳಿದ್ರೆ, ಈ ಕನಕಪುರ ಭಾಗದಲ್ಲಿ, ಆ ಭಾಗದಲ್ಲಿ ಏನೋ ಏರ್ಪೋರ್ಟ್ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಾಂಗಾಗಿ ಹೊರಟಿದ್ದಾರೆ. ಅದನ್ನು ತೀರ್ಮಾನ ಮಾಡಬೇಕಾದ್ದು ಎಂ ಬಿ ಪಾಟೀಲರ ಕೈಯಲ್ಲಿದೆ. ಏರ್ಪೋರ್ಟ್ ಎಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡುವ ಇದು ಇವ್ರ ಕೈಯಲ್ಲಿದೆ. ಹಾಗಾಗಿ ಇದ್ರೇನು ಒಳಗಡೆ ಏನೋ ನಡೀತಾ ಇದೆ. ಬಟ್ ಎಂ ಬಿ ಪಾಟೀಲರವ್ರ ಜೊತೆನೂ ಅದು ಪ್ರೆಸ್ ಮೀಟಲ್ಲಿ ಮಾಡಿ ಮಾತಾಡಿದ್ದಾರೆ ಅವರು. ಅದೇನೋ ಆಕ್ಷೇಪ ಇಲ್ಲ, ನಮ್ಮದೇನೋ ಅಂತ ಏನೋ ಅಬ್ಜೆಕ್ಷನ್ ಇಲ್ಲ ಅದರಲ್ಲಿ, ಅದು ಸರಿ ಹೋಗುತ್ತೆ, ಸಬ್ ಕಮಿಟಿ ಮಾಡಿದ್ದಾರೆ ಅನ್ನೋದು ಸರಳವಾಗಿ ಹೇಳ್ತಾ ಇದ್ದಾರೆ. ಆದರೆ ಸಬ್ ಕಮಿಟಿ ಮಾಡಿದ್ದಾರೆ ಅನ್ನೋದೇ ನಿಮಗೆ ದೊಡ್ಡ ಹಿನ್ನಡೆ ಅಲ್ವಾ ಸರ್ ಎಂ ಬಿ ಪಾಟೀಲ್ ಸರ್? ಬಟ್ ನಾವು ಹೇಳೋದು ಮುಖ್ಯಮಂತ್ರಿಗಳಿಗೆ ಈ ವಿಚಾರದಲ್ಲಿ ಸ್ವಲ್ಪ ಸ್ಲೋ ಆಗೋದು ಒಳ್ಳೆಯದು. ಕೃಷ್ಣ ಬೈರೇಗೌಡರು ಸೀನಿಯರ್ ಮೋಸ್ಟ್ ಮಿನಿಸ್ಟ್ರು, ಅವ್ರಿಗೆ BDA ಅದನ್ನು ಕೊಟ್ಟಿದ್ರೆ ಏನೂ ಆಗ್ತಿರಲಿಲ್ಲ, ನಿಮ್ಮದೇನೂ ಹೋಗ್ತಿರಲಿಲ್ಲ. ಅಥವಾ ಮುಖ್ಯಮಂತ್ರಿಯಾಗಿ ನಿಮಗೆ ಪರಮಾಧಿಕಾರ ಇರುತ್ತೆ. ನೀವು ಯಾವುದೇ ಫೈಲನ್ನು, ಯಾವುದೇ ಕಾಮಗಾರಿಯನ್ನು, ಯಾವುದೇ ಪ್ರಾಜೆಕ್ಟನ್ನು, ಯಾವುದೇ ಪ್ರಪೋಸಲನ್ನು ತಡೆ ಹಿಡಿಯುವ ಪವರ್ ನಿಮ್ಗೆ ಇದ್ದೇ ಇರ್ತದೆ. ಫೈನಲ್ ನಿಮ್ಗೊಂದು ಇನಿಷಿಯಲ್ಗೆ ಬಂದೇ ಬರ್ತದೆ ಸೈನ್ಗೆ. ಆ ಟೈಮಲ್ಲಿ ನೀವು ನಿಮ್ಮ ಪವರ್ನ ಏನೋ ಚಲಾವಣೆ ಮಾಡ್ಬೋದಿತ್ತು. ಆದರೆ ಮಂತ್ರಿಗಳ ಮೇಲೆ, ಹಿರಿಯ ಮಂತ್ರಿಗಳ ಮೇಲೆ ಈ ರೀತಿಯಾಗಿ ಏನು ಕಂಟ್ರೋಲ್ ತಗೊಳ್ಳೋಕೆ ಟ್ರೈ ಮಾಡೋದಿದೆಯಲ್ಲ, ಅಥವಾ ಅದು ಹೈಕಮಾಂಡೇ ಹೇಳಲಿ, ಬೇರೆ ಯಾರೇ ಹೇಳಲಿ, ಅವರ ಇನ್ನೊಬ್ಬ ಮಂತ್ರಿಯ ಕಾರ್ಯಚಟುವಟಿಕೆ ಮತ್ತು ಅವರ ಇಲಾಖೆ ವ್ಯಾಪ್ತಿ ಕೈ ಹಾಕೋದು, ಇದು ಮುಂದೆ ಬೇರೆ ರೀತಿಯ ಸಂಘರ್ಷಕ್ಕೆ ಎಡೆ ಮಾಡಿಕೊಡ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ.